ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಓಕೆ ಪ್ರೊಫೆಷ್ನಲ್ ರಿಸಲ್ಟ್ಸ್ ಈಗಾಗಲೇ ಬಿಟ್ಟರು. ಓಕೆ, ನೆಕ್ಸ್ಟ್ ಇರೋದು ರಿಯಲ್ ರಿಸಲ್ಟ್ ಆ್ಯಂಡ್ ಚಾಯ್ಸ್ ಎಂಟ್ರಿ. ಈ ಎರಡನ್ನು ಯಾವಾಗ ಬಿಡ್ತಾರೆ ಮತ್ತು ಯಾವ ಟೈಮ್ಗೆ ಬಿಡ್ತಾರೆ ಅನ್ನೋದು ತಿಳಿದುಕೊಳ್ತಾ ಇದ್ದೀವಿ. ಹಾಗೆಯೇ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಕೂಡ ತಿಳಿದುಕೊಳ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಚಿಕ್ಕ ರಿಕ್ವೆಸ್ಟ್, ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ನೋಟಿಫಿಕೇಶನ್ ಆನ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಆಲ್ ಆಪ್ಷನ್ ಅನ್ನು. ಓಕೆ, ಏಕೆ ಅಂದರೆ ನಾನು ಬಿಡುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡಿ ನಿಮಗೆ ಸಹಾಯ ಆದರೆ ಮಾಡ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶ ಆದರೆ ನಂದು. Please do channel subscribe and like with more friends, share video, full information, help for video. Okay, ಈಗ ಪ್ರೊಫೆಷ್ನಲ್ ರಿಸಲ್ಟ್ಸ್ ಬಂತು. ಫಸ್ಟ್ ಪಾಯಿಂಟ್ ಏನು, ಪ್ರೊಫೆಷ್ನಲ್ ರಿಸಲ್ಟ್ಸ್ ಬಂದ ನಂತರ ಅದರಲ್ಲಿ ಇಷ್ಟು ಸ್ಟೂಡೆಂಟ್ಸ್ಗೆ ಕಾಲೇಜ್ ಅಂತೂ ಅಲಾಟೇ ಆಗಿರಲ್ಲ, ಥರ್ಡ್ ರೌಂಡ್ ಆದರೂ ಅನ್ನುವವರಿಗೆ ಒಂದು ಚಿಕ್ಕ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬೇಕು. ಏಕೆ ಅಂದರೆ ಇನ್ನು ಮುಂದೆ ಕೌನ್ಸಿಲಿಂಗ್ಸ್ ಯಾವೂ ಇಲ್ಲ 1 ಇಯರ್ವರೆಗೂ. ಹೌದಾ, KCET ಎಕ್ಸಾಮ್ ಮತ್ತು ನೆಕ್ಸ್ಟ್ ಇಯರ್ ಬರೆದು ಮತ್ತೆ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾಡ್ಬೋದು. ಇದು ಲಾಂಗ್ ಟರ್ಮ್ ಆಗುತ್ತೆ. ಆದ ಕಾರಣ ನೀವೇನು ಯೋಚನೆ ಮಾಡಬೇಡಿ. ಆಲ್ಮೋಸ್ಟ್ ಎನಿ ಡಿಗ್ರಿ 1 ಇಯರ್ ಲಾಂಗ್ ಟರ್ಮ್ ಕಾಯ್ತೀನಿ ಅಂದರೆ ಕಾಯ್ಬೋದು, ನಿಮ್ಮ ಇಷ್ಟ. ಇನ್ನು ಈಗ ಪ್ರೊಫೆಷ್ನಲ್ ರಿಸಲ್ಟ್ಸ್ ಅಂತೂ ಬಿಟ್ಟರು. ನೆಕ್ಸ್ಟ್ ರಿಯಲ್ ರಿಸಲ್ಟ್ಸ್ ಯಾವ ದಿನಾಂಕದಂದು ಬಿಡ್ತಾರೆ, 1 ಡೇ ಟೈಮ್ ಬೇಕು. ಓಕೆ, ಪ್ರೊಫೆಷ್ನಲ್ಸ್ ರಿಸಲ್ಟ್ಸ್ ಬಿಟ್ಟ ನಂತರ 1 ಡೇಗೆ ರಿಯಲ್ ರಿಸಲ್ಟ್ಸ್ ಬಿಡ್ತಾರೆ. ಇನ್ನಾದರೂ ಹೆಚ್ಚು ಕಮ್ಮಿ ಆದರೆ KA ಆಫೀಸ್ ಅವರು ಇನ್ಫಾರ್ಮೇಷನ್ ಅನ್ನು ತಿಳಿಸದೇ ಇರ್ಬೋದು, ಬಿಡ್ತಾರೆ 2 ಡೇಸ್ಗೆ. ಓಕೆ, ಇನ್ನು ಚಾಯ್ಸ್ ಎಂಟ್ರಿ ಅಂತೂ ಆಲ್ಮೋಸ್ಟ್ ರಿಯಲ್ ರಿಸಲ್ಟ್ಸ್ ಇವತ್ತು ಬಂತು ಅಂದರೆ ಇನ್ನು 3 or 2 ಡೇಸ್ ಬೇಕು. ಏಕೆ ಚಾಯ್ಸ್ ಎಂಟ್ರಿಯನ್ನು ಲಿಂಕ್ ಬಿಡೋಕೆ. ಓಕೆ, CETonline.gov.in ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗಬೇಕಲ್ವಾ, ಅದಕ್ಕೋಸ್ಕರ ಅವರು ಬಿಡಬೇಕಂದ್ರೆ ಟೈಮ್ ಬೇಕೇ ಬೇಕು. ಆದ ಕಾರಣ ಇನ್ನು 3 ಡೇಸ್, ಇವತ್ತು ಸಾಯಂಕಾಲ 5 ಅಥವಾ 6 ಗಂಟೆಯ ಒಳಗಡೆ ನಿಮಗೆ ಏನು ಬರುತ್ತೆ, ರಿಯಲ್ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನು 3 or 2 ಡೇಸ್ ಒಳಗಡೆ ಚಾಯ್ಸ್ ಎಂಟ್ರಿಯನ್ನು ಬಿಡ್ತಾರೆ. ನಿಧಾನವಾಗಿ ಆಲೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟೂಡೆಂಟ್ಸ್. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟ್.